ಅಪ್ಪನ ಹತ್ರ ಏನಂತ ಹೇಳವ್ರೆ, ಅಂಕಲ್ ಇದೊಂದ್ಸರಿ ಬಿಟ್ಬಿಡ್ರಿ ಅಂಕಲ್, ಈ ನನ್ ಮಗನ್ ಸಮಸ್ಯೆ ಮತ್ತೆ ಮಾಡಲ್ಲ ಅಂಕಲ್. ಹೋಗ್ ನೋಡ್ಕೊಬಾರ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೋಡ್ರಿ. ಇಂದ ಬೇರೆಯವ್ರು ಯಾರು ಆಗಿದ್ದಿದ್ರೆ ನನ್ಗೆ ಇವಾಗ ಆಗ್ತಾ ಇಲ್ಲ, ರೆಡಿ ಹೋಗೋಣ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡ್ರಿ ಮೋನಿ ಆಯ್ಳಲ್ಲಿ ಹೇಳು ಇವಾಗ ರೆಡಿ ಆಗ್ಬಿಟ್ಟು ನಮ್ಮ ರವಿದು ಶೂದ್ ಹೆಂಗ್ಕೊಂಡು ಇವಾಗ ನಾವು ಹೋಗ್ತಾ ಇರೋದೇ ನಮ್ಮ ಅಕ್ಕಗೆ ಪಾಪು ಆಗಿದೆ, ಅದನ್ನ ನೋಡೋಣ ಅಂತ ಹೇಳ್ಬಿಟ್ಟು. ಆಯ್ ಬ್ರೋ, ಆರಾಮ ಬ್ರೋ? ಆಯ್ತು ನಿಮ್ದು? ಇವಾಗ ಮೋನಿನ ಗಾಡಿ ಇವತ್ತೇ ಹಾಕೊಂಡಿದ್ದೀನಿ, ಶೂ ಗಲೀಜಾಗ್ಬಿಡುತ್ತೆ ಅಂತ. ಯೂಟರ್ನ್ ಗೈಸ್, ಇವಾಗ ನಮ್ಮ ಮಕ್ಕಳಿಗೆ ಪಾಪು ಆಗಿದೆ, ಹೆಣ್ಮಗು ಆಗಿದೆ, ಅದು ನೋಡಕ್ ಹೋಗ್ಬೇಕು. ಸರ್ಪ್ರೈಸ್ ಮಗು ತೋರ್ಸಿದ್ರೆ ನಮ್ಮ ಅಕ್ಕ ಹೋಗಿದ್ದಾಳೆ ಅಷ್ಟೇ, ನಮ್ಮ ಅಕ್ಕ ಹೋಗಿದ್ದಾಳೆ. ಮಗುನೆಲ್ಲ ಕ್ಯಾಮ್ರಾದಲ್ಲಿ ಬೈ ಬೈ, ಸಿ ಯು ಗೈಸ್. ಈ ಸ್ಟೇಷನ್ ಅಲ್ಲಿ ನಮ್ಮ ಮೋನಿದು ತುಂಬಾ ನೆನಪುಗಳೈತೆ. ಇದೇ ಸ್ಟೇಷನ್, ಕಾಮಾಕ್ಷಿ ಪಾಳ್ಯ ಸ್ಟೇಷನ್ ಅಲ್ಲಿ ನಮ್ಮ ಮೋನಿದು ತುಂಬಾ ನೆನಪುಗಳು. ಏನು ಅಂತ ಹೇಳ್ತಿದ್ದೀರಿ? ಇವ್ರು ಹಾಸ್ಪಿಟಲ್ ಹತ್ರ ಬಂದಾಯ್ತು. ಮೋನಿದು ಸ್ಟೋರಿ ಹೇಳದ? ಸ್ಟೋರಿ ಹೇಳ ಎಂತಿಗೆ ಸ್ಟೇಷನ್ ಹತ್ರ, ಸ್ಟೇಷನ್ ಯಾಕೆ ನೆನಪು ಅಂತ. ನನ್ ಸವಾಸ ಬರೀ ಒಳಗಡೆ ಹೋಗೋಣ, ಫೆಸ್ಟ್ ಅಲ್ಲಿ ಮಾಡ್ತೀನಿ. ಆಮೇಲೆ ಗೈಸ್, ಆಸ್ಪತ್ರೆ ಒಳಗಡೆ ಹೋಗಕ್ಕಾಗಿಲ್ಲ, 4 ಗಂಟೆಗಂತೆ, ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಕಳಿಸ್ತಾರೆ ನಮ್ಮನ್ನ. ಡಾಕ್ಟ್ರು ಚೆಕಪ್ ಬಂದಿದ್ದಾರೆ. ಈಗ ಅಷ್ಟೊತ್ತಿಗೆ ಒಂದು ಸ್ಟೋರಿ ಹೇಳ್ತೀನಿ. ಏನು ಸ್ಟೋರಿ ಅಂದರೆ, ನಮ್ಮ ಮೋನಿಯನ್ನ ಅದು ಕಾಮಾಕ್ಷಿ ಪಲ್ಯ ಸ್ಟೇಷನ್ಗೆ ಹೋಗಿದ್ದು. ಎಂದಕ್ಕೆ ಹೋಗಿದ್ದು ಕಾಮಾಕ್ಷಿ ಪಲ್ಯ ಸ್ಟೇಷನ್ಗೆ? ನನ್ನ ಸವಾಸ ಅಲ್ಲ ಕಣೋ, ನಮ್ಮ ನಿನ್ ದಡ್ಡದಿಂದ ಹೋಗಿದ್ದು, ಇವನ್ ದಡ್ಡತನದಿಂದ ಹೋಗಿದ್ದು ಸ್ಟೇಷನ್ಗೆ. ಇವನು ಅದು ಆಕಸ್ಮಿಕವಾಗಿ ಅಂತಲ್ಲ, ಏನೋ ಒಂದು ರೀಸನ್ಗೆ ನಾನು ಅವಾಗ ವೀಲ್ ಹೊಡಿತಿದ್ದೆ ಅಂತ ಹೇಳ್ಬಿಟ್ಟು ಪೊಲೀಸರು ಮನೆ ಹತ್ರ ಬಂದವ್ರೆ. ನಾನು ಪೊಲೀಸರು ಕಾಲ್ ಮಾಡಿದ್ರು ನನಗೆ, ಎಲ್ಲಿದ್ದೀಯೋ ಬಾರ ಇಲ್ಲಿ ಮನೆ ಹತ್ರ, ನಾವು ಬಂದಿದ್ದೀವಿ ಪೊಲೀಸರು, ಹಿಂಗೆ ಗಾಡಿ ಎತ್ಕೊ ಹೋಗ್ತೀವಿ ಅಂತ. ನಾನು ಯಾರೋ ಹುಡುಗರೇನೋ ತಮಾಷೆ ಮಾಡ್ತಾವ್ರೇನೋ ಅಂತ ಹೇಳ್ಬಿಟ್ಟು ನಾನು ಇವನ್ನ ಕಳ್ಸಿದ್ರೆ, ಈ ನನ್ನ ಮಗ ಲಾಕು ಯಾವ ಥರ ಅಂತ ಹೇಳೋನೆ. ಪೊಲೀಸರು ಗೇಟ್ ಹತ್ರ ಇದ್ದಾರೆ, ಇವನು ಹೋಗ್ಬಿಟ್ಟು ಗೇಟ್ ಓಪನ್ ಮಾಡ್ಬಿಟ್ಟು ಮೆತ್ಲತ್ತಕ್ಕೆ ಹೋಗಿದ್ದಾನೆ. ಪೊಲೀಸರು ಹಿಂಗೆ ಕೈ ಹಾಕ್ಬಿಟ್ಟು, ಎಲ್ಗಪ್ಪ ನೀ ಮನೆಗ? ಸರ್ ಹ್ಞೂ ಸರ್. ನತ್ತು ಗಾಡಿ ಗಾಡಿ ಎತ್ತು ಎಲ್ಲ ಕೇಳ್ತಾ ಇದ್ರು. ಎಲ್ಲಾನು ಎತ್ತಾಕು ಹೋಗ್ಬಿಟ್ಟು ಚೆನ್ನಾಗಿ, ಎಷ್ಟು ನನಗೇನು ಚೆನ್ನಾಗಿ ಹೊಡೆದಿಲ್ವಾ? ನಕ್ಕಲೇ ಏನ ಸುಳ್ಳು ಹೇಳ್ತೇಲಿ? ಸುಳ್ಳು ಹೇಳ್ತವ್ನೆ, ಹೊಡೆದವ್ರೆ ಕಾಲ್ ಒದ್ದವ್ರು ಇವನ್ಗೆ. ಪಾಪ ನಾನು ಹೋಗಿ ನೋಡೋ ಪೊಲೀಸ್ ಬಂದವ್ರೆ ಇಲ್ವಾ ಅಂತ ಹೇಳಕ್ಕೆ ಅಂತ ಕಳಿಸ್ತಾರೆ. ಹೋಗಿ ಪೊಲೀಸ್ ಹತ್ರ ಹೋಗಿ ಲಾಕ್ ಆಗ್ಬಿಟ್ಟವ್ ನೀ ನನ್ನ ಮಗ. ಈ ತರ ಲಾಕ್ ಆಗಿ ಹೋಗಿ ಕೊನೆಗೆ ಏನಾಯ್ತು, ಇವನ್ ಲಾಕ್ ಆಗ್ಬಿಟ್ಟವನೆ. ನನಗೆ ಮತ್ತೆ ಅವ್ರ ಅಣ್ಣಂಗೂ ಟೆನ್ಷನ್ನೇ ಇಲ್ಲ. ನಾವೇನ್ ಅನ್ಕೋತಿದೀವಿ ಅಂದ್ರೆ, ಯಕ್ಕನ್ ಹಿಂಗೆ ಇದ್ರು ಸಂಜೆ ಬಂದೇ ಬರ್ತಾನೆ, ನನ್ನ ಮಗ ಯಾವಾಗ್ಲೂ ಪಬ್ಜಿ ಆಡ್ತಾ ಇದ್ದ, ಚೆನ್ನಾಗಿ ಗ್ರೂಪ್ಲಿ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಚೀಟಿಂಗ್ ಕರ್ತಾ ಇತ್ತು. ಏನು 4 ಹೊಡೆದ್ರು ಅಷ್ಟೇ, 4 ಹೊಡೆದ್ರು, ಸುಮ್ಮನೆ ಹೊಡೆಸ್ಕೊಂಡು ಪಬ್ಜಿ ಆಡ್ಕೊಂಡು ಇರ್ತಿದ್ದ ನನ್ನ ಮಗ. ನಮ್ಮನ್ನು ಹೊಡಿಲಿ ಇರು ಅಂತ ಹೇಳ್ಬಿಟ್ಟು ನಾನು ಅವ್ರ ಅಣ್ಣ ನಕ್ಕ ಕೂತ್ಕೊಂಡಿದ್ವಿ. ಅದಾದ್ಮೇಲೆ ಸಂಜೆ ಬಿಟ್ರು. ಆಮೇಲೆ ನಮ್ಮ ಅಪ್ಪನ ಹತ್ರ ಎಲ್ಲ ಕಾಲ್ ಮಾಡಿ ಮಾತಾಡ್ಸಿ ಅದಾದ್ಮೇಲೆ ಬಿಟ್ರು. ನಮ್ಮಪ್ಪ ಅಪ್ಪನ ಹತ್ರ ಏನಂತ ಹೇಳವ್ರೆ, ಅಂಕಲ್ ಇದೊಂದ್ಸರಿ ಬಿಟ್ಬಿಡ್ರಿ ಅಂಕಲ್, ಈ ನನ್ ಮಗನ್ ಸಮಸ್ಯೆ ಮತ್ತೆ ಮಾಡಲ್ಲ ಅಂಕಲ್ ಅಂತ. ಇನ್ನೊಂದ್ಸರಿ ಅವ್ನು ಸಾಹಸ ಮಾಡಲ್ಲ ಅಂತ ಏನಿಲ್ಲ, ನಂಗೆ ಮಗನ್ ಹೊಡಿಬೇಕು ಹಂಗೆ ಹಿಂಗೆ ಅಂತ ಹೇಳ್ದೆ. ಇನ್ನೊಂದ್ಸರಿ ಅವ್ನ ಸಮಸ್ಯೆ ಮಾಡಲ್ಲ ಅಂಕಲ್, ಬಿಡಿಸ್ಬಿಡ್ರಿ ಅಂಕಲ್. ಅಯ್ಯೋ, ಹೋಗ್ ನೋಡ್ಕೊಬಾರ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೋಡ್ರಿ. ಇಂಥ ಹುಡುಗರಿಂದ ಒಂದ್ ಸ್ವಲ್ಪ ಬುದ್ಧಿ ಕಳಿಸ್ರಿ ಹುಡುಗರ್ಗೆ. ಅಮ್ಮ ಹೋಗಿ ನೋಡೋ ಅಂದ್ರೆ ಪೊಲೀಸ್ ಜೊತೆನ ಹೋಗ್ಬಿಟ್ಟು ಮೆಟ್ಲತ್ ನೀವು ಇದ್ರು ಅಂತ ಅದಕ್ಕೆ ಹೋಗಿತ್ತು ನಾನು ಮೇಲ್ಗಡೆ ಇಲ್ಲ, ಹೋಗ್ತಾನೆ ಇರ್ಲಿಲ್ಲ. ಆ ಪೊಲೀಸ್ ಹನ್ನೊಂದು ಸ್ಟೇಷನ್ ಇಂದ ಆಚೆ ಬಂದ ಮೇಲೆ ರಿಯಾಕ್ಷನ್ ನೋಡ್ಬೇಕಾಗಿತ್ತು. ಅವ್ನ ಅಕ್ಕ ನೀನಾಗಿದ್ದೆ ಸುಮ್ನಿದೀನಿ, ಬೇರೆಯವ್ರು ಯಾರು ಆಗಿದ್ದಿದ್ರೆ ನನ್ಗೆ ಇವಾಗ ಆಗ್ತಾ ಇಲ್ಲ, ರೆಡಿ ಹೋಗೋಣ. ಬೇರೆಯವ್ರು ಆಗಿದ್ರೆ ಬಿಡ್ತಾ ಇರ್ಲಿಲ್ಲ, ನೀನಾಗಿದ್ದೆ ಸುಮ್ನಿದೀನ ನೀ.
ನಮಗ ನಕ್ಕೊಂಡು ನಗು ತಡಿಯಕ್ಕಾಗ್ತಾ ಇಲ್ಲ, ನಗ್ತಾ ಇದೀವಿ ನಾವು ಒಬ್ಬೊಬ್ಬ ಅಂತ. ಈ ನನ್ ಮಗ ತಗ್ಲಾಕೊಂಡು ಅಕಸ್ಮಾತ್ ನಾನೇನಾರ ಹೋಗಿದ್ರು ಅದು ಇನ್ನೊಂದ್ ಕೇಳ್ರಿ, ಮಾರನೇ ದಿನ ನಮ್ಮ ಊರಲ್ಲಿ ಹಬ್ಬ ಐತೆ, ನಮ್ಮಪ್ಪ ಅಮ್ಮ ಎಲ್ಲ ಊರಿಗೆ ಹೋಗ್ಬಿಟ್ಟವ್ರೆ. ನಾವು ಊರಿಗೆ ಹೋಗ್ಬೇಕಾಗಿತ್ತು, ಮಾರನೇ ದಿನ ನಾವಾಗ ಲಾಕ್ ಆಗ್ಬಿಟ್ಟಿರೋದು. ಅಕಸ್ಮಾತ್ ಏನಾದ್ರು ನಾನ್ ಲಾಕ್ ಆಗಿದ್ದಿದ್ರೆ ಪಕ್ಕನ ಬಿಡ್ತಾ ಇರ್ಲಿಲ್ಲ ಅವತ್ತು. ಹೊಡೆದಿರೋ ನನ್ನ ಸರಿಯಾಗಿ ಹಾಕೊಂಡು ಆಯ್ತು ಗೈಸ್. ನಾನು ಆಲೆ ವಿಲಿನ ಬಿಟ್ಟು 4-5 ವರ್ಷ ಆಯ್ತು. ಅವಾಗಿಂದ ನಾನು ವೀಲಿ ಹೊಡಿತಾ ಇಲ್ಲ. ಯಾರೋ ಹುಡ್ಗ ತಗ್ಲಾಕೊಂಡು ನೀನು ಇಷ್ಟ ಜನ ವೀಲಿ ಹೊಡೆಯೋರ್ನ ತೋರ್ಸಿದ್ರೆ ನಿನ್ ಗಾಡಿ ಬಿಡ್ತೀನಿ ಅಂತ ಹೇಳಿದಾರೆ. ಅವ್ನು ಅದಕ್ಕೆ ಕರ್ಕೊಬಂದು ನಮ್ಮನೆ ಎಲ್ಲಾರ ಮನೆ ತೋರ್ಸ್ಬಿಟ್ಟವನೆ. ಏನ್ ಮಾಡಕ್ಕಾಗಲ್ಲ, ಅಂತವ್ರ ಸಮಸ್ಯೆ ಬಿಡ್ರಿ. ನಿಮ್ ಮನೆ ಯಾರಿಗೂ ತೋರ್ಸಕ್ ಹೋಗ್ಬಿಡ್ರಿ. ಅದಕ್ಕೇನೆ ಗಿಡ ಹೊಡಿಸ್ತಾರೆ, ಅಕ್ಕನ್ ಕರ್ಕೊಬಂದ್ ಸೀದಾ ಮನೆಗೆ ತೋರ್ಸ್ಬಿಡ್ತಾರೆ. ಸಾರ್ ಇದೆ ಸರ್, ನನ್ನ ಬಿಟ್ಬಿಡ್ರಿ ಸರ್, ನಾನು ಹೋಗ್ಬಿಡ್ತೀನಿ ಸರ್ ಅಂತ ಹೇಳ್ಬಿಟ್ಟು. ಇನ್ನೊಬ್ಬ ಮಿಸ್ ಆಗ್ಬಿಟ್ಟ, ಅವನೇ ಹಾಕಿದ್ರೆ ಅವ್ನಿಗೂ ರುಬ್ಬಿರೋರು. ಈ ತರ ಸೀನ್ಗಳು ನಮ್ದೆಲ್ಲ ಬೇಜಾನಯ್ಯೋ. ಗುರು ಪಾಪು ನೋಡ್ಕೊಂಡ್ ಬಂದ್ವಿ. ಪಾಪು ಇರೋದು 2.5 kg. ಇಷ್ಟ ಇದಲ್ಲ ಕೈ, ಇಷ್ಟ ಇರೋ 2.5 kg ಐತೆ ಅಷ್ಟೇನೆ. ಇಷ್ಟೇ ಐತೆ ಕೈಗಳೆಲ್ಲ. ಇವಾಗ ನೋಡ್ರಿ, ಅಷ್ಟು ಕೈ ಇಷ್ಟೇ ಕೈ ಇರೋದ್ನ ಈ ತರ ಮಾಡ್ಬೇಕು. ಎತ್ತವ್ರು ಎಷ್ಟು ಕಷ್ಟ ಬೀಳ್ತಾರೆ. ಇಂತ ನನ್ ಮಕ್ಕಳ್ರೆ ಎಲ್ಲ ಪಾಪ ಅಷ್ಟು ಅಂತವ್ರಿಗೆ ಎಷ್ಟು ನೋವು ಕೊಟ್ಟಿ ಎಲ್ಲ ಹಾಳು ಮಾಡ್ತಾರೆ. ಆತರ ಮಾಡ್ಬೇಡ್ರಿ. ಇರೋ ಹೊರಗಡೆ ಶೂ ಏನು ಸ್ಲಿಪ್ಪರ್ ಗಿಪ್ಪಲ್ ಅಲೋ ಇಲ್ಲ, ಬರೀ ಗಾಲಲ್ಲಿ ಹೋಗ್ಬೇಕಷ್ಟೇನೆ. 2 ನಿಮಿಷ 5 ನಿಮಿಷ ಒಳಗಡೆ ನೋಡ್ಕೊಂಡು ಓಡ್ ಬರ್ತಾ ಇರ್ಬೇಕು. ಅಲ್ಲಿ ನಿಂತ್ಕೊಳಂಗೆ ಇಲ್ಲ ಅಲ್ಲಿ. ಗುರು ಇವಾಗ ಎಂತ ಸೀನ್ ಮಾಡ್ಸಿದ್ದ ಅಂದ್ರೆ ಈ ಕಚಡ ನನ್ ಮಗ ಅಮ್ಮ ಎಲ್ಲ ನೋಡ್ಕೊಂಡು ಹೋಗವ್ನೆ. ಮುಂದೆಗಡೆ ಪೊಲೀಸ್ ಬಂದ್ಬಿಟ್ಟವ್ನೆ, ಹಿಡ್ಕೋತವ್ನೆ, ಲೆಫ್ಟ್ ಎಳ್ಕೋತವ್ನೆ. ಅವನು ನಾನ್ ಹೆಲ್ಮೆಟ್ ಇಟ್ಕೊಂಡು ನಾನು ಹಿಂಗ್ ಮೊಬೈಲ್ ನೋಡ್ತಾ ಇದೀನಿ. ಹಿಂಗ್ ನೋಡಿದ್ರೆ ನಕ್ಕೊಂಡ್ ಪೊಲೀಸು ಇದು ಟೋಪಿ ಇರಲ್ಲ, ಅದನ್ನ ಹೊಡೆಯಕ್ ಬರ್ತಾವ. ನಾನ್ ಹಿಂದೆ ತಿರ್ಕೊಂಡೆ ಹೊಡೆಯಕ್ಕೆ ಬಾಲ್ ಅಂತ ಇದೀನಿ ಪೊಲೀಸ್ಗೆ ಅನ್ಬಾರ್ದು. ಅದಾದ್ಮೇಲೆ ನಕ್ಕು ಮುಂದೆ ಹೋಗ್ಬಿಟ್ಟು ತಿರ್ಗಿಸಿದ್ರೆ ಅಲ್ಲೂ ಪೊಲೀಸು. ಒಳ್ಳೆ ಕ್ಯಾಮ್ರಾ ನೋಡ್ರಿ. ಇವನು ಮೊನ್ನೆ ಒಂದು ವಿಡಿಯೋ ಮಾಡಿದ್ವಿ. ಚೆನ್ನಾಗಿ ಓಡೈತೆ ಅದು ವಿಡಿಯೋ. ಇವತ್ತು ಅದೆಲ್ಲ ಆಚೆ ಹೋಗಿದ್ದಂತೆ ಚೊಕ್ಸಂದ್ರಾಗೆ. ಅಲ್ಲಿ ಯಾರೋ ಮಾತಾಡಿಸ್ತಿದ್ದಂತೆ, ಬ್ರೋ ಎಲ್ಲೋ ನಿಮ್ನ ನೋಡಿದೀನಿ ಬ್ರೋ, ಎಲ್ಲೋ ನಿಮ್ನ ನೋಡಿದ್ದೀನಿ ಅಂತ ಹೇಳ್ತಾ ಇದ್ರಂತೆ. ಎಲ್ಲಿ ಬ್ರೋ, ಇನ್ನೆಲ್ಲಿ ನೋಡಿರ್ತೀರಾ, ಇಲ್ಲೇ ಎಲ್ಲ ನೋಡಿರ್ತೀರಾ ಬಿಡ್ರಿ ಅಂತ ಹೇಳ್ತಿದ್ದಂತೆ. ಅದಾದ್ಮೇಲೆ ಹೇಳಿದ್ದಂತೆ, ಎಲ್ಲಿ ನೋಡ್ದ ಅಂತ, ರೀಲ್ಸ್ ಅಲ್ಲಿ ಬ್ರೋ. ನವೀನ್ ಪಾಳೆಗಾರ್ ಅವರು ಇಡೀ ಬೆಂಗಳೂರ್ನೇ ಕೊಂಡ್ಕೋತಾರ ಅವರು. ಬೆಂಗಳೂರಿಗೆ ಬೋರ್ವೆಲ್ ಪ್ರಮೋಷನ್ ಆಗುತ್ತೆ ನೋಡ್ರಿ. ಯಾರೇ ನಿಮ್ ಕಡೆ ಬೋರು ಹಾಕ್ಸಂಗಿದ್ರೆ ನಮ್ ನವೀನ್ ಕಾಂಟ್ಯಾಕ್ಟ್ ಮಾಡ್ರಿ. ಇವನ್ 53 ರೂಪಾಯಿ ಹಿಡ್ಕೊಂಡವನೆ. ನಿನ್ನ ಅಕೌಂಟಲ್ಲಿ ಎಷ್ಟೈತೋ? 110. ಇವನ್ 110 ರೂಪಾಯಿ ಹಿಡ್ಕೊಂಡವನೆ. ನಾನು 200 ರೂಪಾಯಿ ಇಟ್ಕೊಂಡಿದೀನಿ. ಲಡಾಖ್ ಹೋಗೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವನ್ 3 ಲಕ್ಷದ ಗಾಡಿ ಅಂತವನೆ, ಇವನ್ ನೋಡಿದ್ರೆ 2 ಲಕ್ಷದ ಗಾಡಿ ಅಂತವನೆ. ನಾವು ಲಡಾಖ್ ಪ್ಲಾನ್ ಆಗ್ತಾ ಇದೀವಿ. ಅಯ್ಯೋ ಏನೋ ಕೊಡ್ತಾ ಇಲ್ಲ ಮನೆಯಲ್ಲಿ. ದುಡ್ಡೆಲ್ಲ ಕೊಡೋ. ಪ್ಯಾಂಟ್ ಹೊಡೆದ್ರೆ ನಕ್ಕೊಂದು ಪ್ಯಾಂಟ್ ಕೊಡಿಸ್ಬೇಕು, ದುಡ್ಡು ಹಾಕೋ ಕೊಡಿಸ್ತಾರೆ. ಪ್ಯಾಂಟ್ಗೆ ದುಡ್ಡು ಕೊಡ್ತಾ ಇಲ್ಲ, ಲಡಾಖ್ ಎಲ್ಲಿ ಕೊಡೋದಿಲ್ಲ. ಬೇಜಾರಾಗ್ಬಿಟ್ಟೈತೆ ಬೆಂಗಳೂರು. ಲಡಾಖ್ ನಂದು 8 ವರ್ಷದ ಕನಸು. ನಾನು ಅವಾಗ ಫೆಸ್ಟಿವಲ್ ಇದ್ದಾಗ ನಾನು ನನ್ನ ಫ್ರೆಂಡ್ಸು ಯಾವಾಗಲೂ ಕ್ಲಾಸಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಲಡಾಖ್ ಅನ್ನೋ ಒಂದಿದೆ ಅಲ್ಲಿ. ಅವಾಗ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಅವಾಗ ಮಾತಾಡ್ತಿದ್ವಿ ತುಂಬ. ಇಲ್ಲ ಅಲ್ಲಿಗೆ ಹೋಗ್ಬೇಕು, ಒಳ್ಳೆ ಟ್ರಿಪ್ಪು, ಚೆನ್ನಾಗಿರುತ್ತೆ, ಆ ಜರ್ನಿ ತುಂಬ ಚೆನ್ನಾಗಿರುತ್ತೆ ಅಂತ. 8 ವರ್ಷ ಆಯಿತು, ಕಾಲೇಜು ಮುಗೀತು, ಫ್ರೆಂಡ್ಸು ಆ ಕಡೆ ಈ ಕಡೆ ಹೋದರು. ಆ ಕನಸು ಮಾತ್ರ ಹಂಗೆ ಇದೆ, ಹೋಗ್ಬೇಕು. ಆ ಕನಸನ್ನ ನನಸು ಮಾಡಬೇಕು ಗುರು. ಹೆಂಗಾರ ಮಾಡಿ ನೆಕ್ಸ್ಟ್ ವರ್ಷ ಪಕ್ಕ ಹೊಡಿಲೇಬೇಕು. ಹೊಡಿಯೋಣ, ಲಡಾಖಿಗೆ ಹೋಗೋಣ.